ಸೌತ್ ಆಫ್ರಿಕಾ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯವನ್ನ ಸೋತಿರುವಂತ ಭಾರತ ಈಗ ಎರಡನೇ ಪಂದ್ಯವನ್ನ ಮಸ್ಟ್ ಅಂಡ್ ಶುಡ್ ಗೆಲ್ಲಲೇಬೇಕಿದೆ. ಆದರೆ ಟೀಮ್ ಇಂಡಿಯಾದ ಸೆಲೆಕ್ಷನ್ ಕಮಿಟಿ ಮಾತ್ರ ಜೋಕರ್ಸ್ ತರ ಬಿಹೇವ್ ಮಾಡ್ತಾ ಇದೆ. ಒಂದ್ ಕಡೆ ಶುಭ್ಮನ್ ಗಿಲ್ ಪಂದ್ಯದಿಂದ ರೂಲ್ಡ್ ಔಟ್ ಆಗಿದ್ದಾರೆ, ಇನ್ನೊಂದ್ ಕಡೆ ನಿತೀಶ್ ಕುಮಾರ್ ರೆಡ್ಡಿ ರೀ ಎಂಟ್ರಿ ಆಗಿದ್ದಾರೆ. ಈಗಿರುವಂತ ಕನ್ಫ್ಯೂಷನ್ ಏನಂದ್ರೆ ನೆಕ್ಸ್ಟ್ ಮ್ಯಾಚ್ಗೆ ಪ್ಲೇಯಿಂಗ್ 11 ಹೇಗಿರುತ್ತೆ ಅನ್ನೋದು. ರಿಪ್ಲೇಸ್ಮೆಂಟ್ ನಲ್ಲಿ ದೊಡ್ಡ ಎಡವಟ್ಟನ್ನೇ ಮಾಡ್ತಿದ್ದಾರೆ. ಭಾರತದ ಸೋಲಿಗೆ ಆಯ್ಕೆ ಸಮಿತಿಯ ಮುಖ್ಯ ಕಾರಣ ಆಗ್ತಿದ್ಯಾ? ಡೊಮೆಸ್ಟಿಕ್ ಹೀರೋಗಳು ಯಾಕೆ ಇವ್ರ ಕಣ್ಣಿಗೆ ಕಾಣ್ತಾ ಇಲ್ಲ? ಗಂಭೀರ್ ಮತ್ತು ಅಗರ್ಕರ್ ಅಜೆಂಡಾ ಏನು? ಎರಡನೇ ಪಂದ್ಯಕ್ಕಿರುವಂತಹ ಚಾಲೆಂಜಸ್ ಏನು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ನವೆಂಬರ್ 22ರಿಂದ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ಎರಡನೇ ಟೆಸ್ಟ್ ಪಂದ್ಯ ಗುವಾಹಟಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಪಂದ್ಯವನ್ನ ಸೋತಿರೋದ್ರಿಂದ ಶತಾಯಗತಾಯ ಈ ಪಂದ್ಯವನ್ನ ಗೆದ್ರಷ್ಟೇ ಸರಣಿ ಸಮಬಲದಲ್ಲಿ ಕೊನೆಗೊಳ್ಳುತ್ತೆ. ಇಲ್ಲದೇ ಇದ್ರೆ ಕಳೆದ ವರ್ಷ ನ್ಯೂಜಿಲೆಂಡ್ ವಿರುದ್ಧ ತವರಿನಲ್ಲಿ ಆದಂತ ಕ್ಲೀನ್ ಸ್ವೀಪ್ ಶೇಪ್ ಔಟ್ ಆದಂತೆ ಮತ್ತೊಂದು ವೈಟ್ ವಾಶ್ ಮುಖಭಂಗವನ್ನ ಅನುಭವಿಸಬೇಕಾಗುತ್ತೆ. ಆದ್ರೆ ಬಿಸಿಸಿಐನ ಸದ್ಯದ ಆಟವನ್ನ ನೋಡ್ತಾ ಇದ್ರೆ ಈ ಪಂದ್ಯ ಗೆಲ್ಲಬೇಕು ಎನ್ನುವಂತ ಇಂಟೆನ್ಷನ್ ಅವರಲ್ಲಿ ಕಾಣ್ತಾ ಇಲ್ಲ. ಯಾಕಂದ್ರೆ ಪ್ಲೇಯಿಂಗ್ 11 ನಲ್ಲಿ ದೊಡ್ಡ ಬ್ಲಂಡರ್ನೇ ಮಾಡ್ತಾ ಇದ್ದಾರೆ. ಶುಭ್ಮನ್ ಗಿಲ್ ರೂಲ್ಡ್ ಔಟ್, ಯಾರಿಗೆ ಚಾನ್ಸ್? ಸದ್ಯ ಕುತ್ತಿಗೆ ನೋವಿನಿಂದ ಬಳಲ್ತಾ ಇರುವಂತಹ ನಾಯಕ ಶುಭ್ಮನ್ ಗಿಲ್ ಎರಡನೇ ಪಂದ್ಯದಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಸೊ ಗಿಲ್ ಬದಲಿಗೆ ಪ್ಲೇಯಿಂಗ್ 11 ನಲ್ಲಿ ಯಾರನ್ನ ಸೇರಿಸ್ಕೊಳ್ತಾರೆ ಅನ್ನುವಂತ ಕುತೂಹಲ ಇದೆ. ಯಾಕಂದ್ರೆ ಎರಡನೇ ಪಂದ್ಯಕ್ಕೂ ಮುನ್ನ ನಿತೀಶ್ ಕುಮಾರ್ ರೆಡ್ಡಿ ತಂಡಕ್ಕೆ ಕಮ್ಬ್ಯಾಕ್ ಮಾಡಿರೋದ್ರಿಂದ ಅವರನ್ನ ಸೇರಿಸಿಕೊಳ್ತಾರಾ ಅಥವಾ ಸಾಯಿ ಸುದರ್ಶನ್ಗೆ ಅವಕಾಶವನ್ನ ಕೊಡ್ತಾರಾ ಅಥವಾ ದೇವದತ್ ಪಡಿಕಲ್ ಚಾನ್ಸ್ ಪಡಿತಾರಾ ಎನ್ನುವಂತ ಚರ್ಚೆಗಳಾಗ್ತಾ ಇವೆ. ಕಳೆದ ಪಂದ್ಯದಲ್ಲಿ ಸಾಯಿ ಸುದರ್ಶನ್ ಬದಲಿಗೆ ವಾಷಿಂಗ್ಟನ್ ಸುಂದರ್ಗೆ ನಂಬರ್ 3 ಸ್ಲಾಟ್ ನಲ್ಲಿ ಬ್ಯಾಟಿಂಗ್ಗೆ ಅವಕಾಶವನ್ನ ಕೊಟ್ಟಿದ್ರು. ಆದ್ರೆ ಅದು ಕ್ಲಿಕ್ ಆಗಿರ್ಲಿಲ್ಲ. ನಂಬರ್ 6 ಅಥವಾ ನಂಬರ್ 7 ನಲ್ಲಿ ಬ್ಯಾಟ್ ಬೀಸುವಂತ ಸುಂದರ್ ನಂಬರ್ 3ಗೆ ಬಂದಾಗ ಎಫೆಕ್ಟ್ ಆಗಿಯೇ ಆಗುತ್ತೆ. ಈಗ ಗಿಲ್ ವಿಚಾರದಲ್ಲೂ ಕೂಡ ಅದೇ ಆಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಆಯ್ಕೆ ಸಮಿತಿಯ ಕೆಲ ನಿರ್ಧಾರಗಳು ಸೆಟ್ ಬ್ಯಾಕ್ ಆಗುವಂತೆ ಮಾಡ್ತಾ ಇದೆ. ಸೊ ಏನೆಲ್ಲ ನಿರ್ಧಾರಗಳು ಅನ್ನೋದನ್ನ ನೋಡ್ತಾ ಹೋಗೋಣ. ಆಕ್ಚುಲಿ ಇಲ್ಲಿ ಶುಭ್ಮನ್ ಗಿಲ್ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ಅವರ ರಿಪ್ಲೇಸ್ ನ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ನೇ ತಗೊಳ್ಬೇಕು ಅಂಡ್ ಪ್ಯೂರ್ ಬ್ಯಾಟ್ಸ್ಮನ್ನೇ ಆಗಿರ್ಬೇಕು. ಗಿಲ್ರನ್ನ ತಂಡದಿಂದ ಹೊರಗಿದ್ದಾರೆ ಅಂತ ಮಾತ್ರಕ್ಕೆ ಅವರ ಬದಲಿಗೆ ಆಲ್ರೌಂಡರ್ನ ತಂಡದಲ್ಲಿ ಸೇರಿಸಿಕೊಳ್ಳೋಕೆ ಸಾಧ್ಯವಿಲ್ಲ. ಸೊ ರಿಪ್ಲೇಸ್ಮೆಂಟ್ ಯಾವತ್ತೂ ಕೂಡ ಈಕ್ವಲ್ ಇರಬೇಕು. ಒಬ್ಬ ಬ್ಯಾಟ್ಸ್ಮನ್ ಹೊರಗಡೆ ಹೋಗ್ತಿದ್ದಾರೆ ಅಂತಂದಾಗ ಒಳಗೆ ಬರುವಂತ ಆಟಗಾರ ಕೂಡ ಬ್ಯಾಟ್ಸ್ಮನ್ನೇ ಆಗಿರ್ಬೇಕು. ಆಗ ಮಾತ್ರವೇ ಒಂದು ಬ್ಯಾಲೆನ್ಸ್ ಆಗುತ್ತೆ ಟೀಮ್. ಬಟ್ ಇಲ್ಲಿ ಯಾರನ್ನ ಕಣಕ್ಕಿಳಿಸ್ತಾರೆ ಅನ್ನೋದು ಕೂಡ ಡೌಟ್ ಇದೆ. ಅಂಡ್ ಇಂಡಿಯನ್ ಸಾಯಿಲ್ ನಲ್ಲಿ ಗಮನದಲ್ಲಿ ಇಟ್ಕೊಂಡು ಪ್ಲೇಯರ್ಗಳನ್ನ ಆಯ್ಕೆ ಮಾಡಬೇಕಾಗುತ್ತೆ. ಆಕ್ಚುಲಿ ಟೀಮ್ ಇಂಡಿಯಾದಲ್ಲಿ ಆಯ್ಕೆ ಆಗಿರುವಂತ ಆಟಗಾರನ ನೋಡಿದ್ರೆ ಅಲ್ಲಿ ಟೀಮ್ ಇಂಡಿಯಾದಲ್ಲಿರುವಂತ ಆಟಗಾರರ ಪೈಕಿ ಭಾರತದಲ್ಲಿ ಅತಿ ಹೆಚ್ಚು ರನ್ ಗಳಿಸಿರುವಂತ ಆಟಗಾರರು ಕಡಿಮೆ ಇದ್ದಾರೆ. ಸೊ ಅಂದ್ರೆ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಯಾರೆಲ್ಲ ಹೀರೋಗಳಾಗಿದ್ದಾರೆ, ಯಾರೆಲ್ಲ ಈ ಗ್ರೌಂಡ್ಗಳಲ್ಲಿ ಅಂದ್ರೆ ಭಾರತದ ಗ್ರೌಂಡ್ಗಳಲ್ಲಿ ಸಾಧನೆ ಮಾಡಿದ್ದಾರೆ ಅವರನ್ನೆಲ್ಲ ಕೂಡ ಡ್ರಾಪ್ ಮಾಡಿದ್ದಾರೆ. ಸೊ ಅವರನ್ನ ಗಮನದಲ್ಲಿ ಇಟ್ಕೊಂಡು ಬಹುಶಃ ಇಲ್ಲಿ ಪ್ಲೇಯಿಂಗ್ 11 ಅನ್ನ ಸೆಲೆಕ್ಟ್ ಮಾಡಬೇಕಾಗಿತ್ತು. ಹಾಗೆ ಕರುಣ್ ನಾಯರ್, ಸರ್ಫರಾಜ್ ಖಾನ್, ಅಭಿಮನ್ಯು ಈಶ್ವರನ್ ಇದ್ದಾಗ ಅವರನ್ನ ಒಳಗೆ ಕರ್ಕೊಳ್ಳುವಂತ ಸಾಧ್ಯತೆ ಇತ್ತು. ಯಾಕಂದ್ರೆ ಇವ್ರು 3 ಜನ ಕೂಡ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಅದರಲ್ಲೂ ಕೂಡ ಕರುಣ್ ನಾಯರ್ ಅಂತೂ ರಣಜಿಯಲ್ಲಿ ಸೆಂಚುರಿಯನ್ನು ಹೊಡೆದಿದ್ದಾರೆ ಕಳೆದ 2 ಪಂದ್ಯಗಳಲ್ಲಿ. ಇನ್ನು ಅಭಿಮನ್ಯು ಈಶ್ವರನ್ ಕೂಡ ರನ್ಗಳ ರಾಶಿಯನ್ನೇ ಗುಡ್ಡೆ ಹಾಕಿದ್ದಾರೆ. ಇನ್ನು ಸರ್ಫರಾಜ್ ಖಾನ್ ಕೂಡ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಅದ್ಭುತವಾದಂತಹ ಫಾರ್ಮ್ ನಲ್ಲಿದ್ದಾರೆ, ಹಾಗೆ ಫಿಟ್ನೆಸ್ ಅನ್ನ ಕಾಯ್ದುಕೊಂಡಿದ್ದಾರೆ. ಸೊ ಇವ್ರು 3 ಜನರಲ್ಲಿ ಅಟ್ಲೀಸ್ಟ್ ಒಬ್ಬರನ್ನಾದ್ರೂ ಕೂಡ ಗಿಲ್ ಹೊರಬಿದ್ದಾಗ ಬೇರೆ ಬ್ಯಾಟರ್ಗೆ ಅವಕಾಶವನ್ನ ಕೊಡಬಹುದಿತ್ತು. ಈಗ ಎರಡನೇ ಪಂದ್ಯಕ್ಕೆ ಗಿಲ್ ರೂಲ್ಡ್ ಔಟ್ ಆದಾಗ ಗಿಲ್ ಬದಲಿಗೆ ಡೊಮೆಸ್ಟಿಕ್ ನ ಯಾವ್ದಾದ್ರು ಒಬ್ಬ ಪ್ಯೂರ್ ಬ್ಯಾಟ್ಸ್ಮನ್ ನ ಅದು ಕೂಡ ತುಂಬಾ ಕಂಪ್ಲೀಟ್ ಆಗಿ ಫಾರ್ಮ್ ನಲ್ಲಿರುವಂತಹ ಆಟಗಾರನಿಗೆ ಅವಕಾಶವನ್ನ ಕೊಡಬಹುದಿತ್ತು. ಬಟ್ ಅದಿಲ್ಲಿ ಸಾಧ್ಯವಾಗಿಲ್ಲ. ಅಂಡ್ ಪ್ಲೇಯಿಂಗ್ 11 ನಲ್ಲಿ ಪದೇ ಪದೇ ಬದಲಾವಣೆ ಆಗ್ತಾ ಇರೋದು. ಸೊ ಮೊದಲೆಲ್ಲ ಓಪನರ್ ಅಂದ್ರೆ ಇದೇ ಬ್ಯಾಟರ್ ಬರ್ತಾರೆ, ನಂಬರ್ 3 ಅಂದ್ರೆ ಇವರೇ ಬ್ಯಾಟರ್ ಇದ್ದಾರೆ, ನಂಬರ್ 5 ಅಂದ್ರೆ ಇದೇ ಬ್ಯಾಟರ್ ಬರ್ತಾರೆ ಅನ್ನೋದು ಗೊತ್ತಾಗ್ತಾ ಇತ್ತು. ಬಟ್ ಈಗ ಓಪನರ್ಸ್ ಇಂದ ಹಿಡಿದು ಡೆತ್ ಓವರ್ ವರೆಗೆ ಯಾರು ಯಾವ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಬರ್ತಾರೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಸೊ ಕಳೆದ ಪಂದ್ಯದಲ್ಲೂ ಕೂಡ ಸಾಯಿ ಸುದರ್ಶನ್ ಅನ್ನ ಡ್ರಾಪ್ ಮಾಡಿ ವಾಷಿಂಗ್ಟನ್ ಸುಂದರ್ ನಂಬರ್ 3ಗೆ ತಂದು ಹಾಕ್ತಾರೆ. ಸೊ ಪದೇ ಪದೇ ಹೀಗೆ ಪ್ಲೇಯಿಂಗ್ 11 ಬದಲಾವಣೆ ಮಾಡೋದು ಕೂಡ ಎಫೆಕ್ಟ್ ಆಗ್ತಾ ಇದೆ. ಹೀಗೆ ಬಿಸಿಸಿಐ ಮಾಡ್ತಾ ಇರುವಂತಹ ಕೆಲ ನಿರ್ಧಾರಗಳೇ ಪಂದ್ಯದ ದಿಕ್ಕನ್ನ ತಪ್ಪಿಸ್ತಾ ಇದೆ. ಮೊದಲ ಪಂದ್ಯವನ್ನ ಸೋತ್ ಮೇಲೆ ಅಥವಾ ಗಿಲ್ ತಂಡದಿಂದ ಹೊರ ಬಿದ್ದ ಮೇಲೆ ಆದ್ರೂ ಕೂಡ ಎಚ್ಚೆತ್ತುಕೊಳ್ಬಹುದಿತ್ತು. ಆದ್ರೆ ಅದನ್ನ ಮಾಡ್ತಾ ಇಲ್ಲ. ಬಿಸಿಸಿಐ ಸೆಲೆಕ್ಷನ್ ಕಮಿಟಿ ಒಂಥರ ಜೋಕರ್ಸ್ ಆದ್ರೆ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. 1983ರಲ್ಲಿ ಭಾರತ ವಿಶ್ವಕಪ್ ಗೆಲುವಿನಲ್ಲಿ ಹೀರೋ ಆಗಿದ್ದಂತ ಮೋಹಿಂದರ್ ಅಮರ್ನಾಥ್ ಕೂಡ ಭಾರತದ ಸೆಲೆಕ್ಷನ್ ಕಮಿಟಿಯನ್ನ ಈ ಹಿಂದೆ ಬಂಚ್ ಆಫ್ ಜೋಕರ್ಸ್ ಅಂದಿದ್ರು.
ಭಾರತ ಚೊಚ್ಚಲ ವಿಶ್ವಕಪ್ ಗೆಲುವಿನಲ್ಲಿ ವೈಸ್ ಕ್ಯಾಪ್ಟನ್ ಆಗಿ ಸೆಮಿಫೈನಲ್ ಮತ್ತು ಫೈನಲ್ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದ ಅಮರ್ನಾಥ್ ಸೆಲೆಕ್ಷನ್ ಕಮಿಟಿಯನ್ನ ಜೋಕರ್ಸ್ ಅನ್ನೋಕೆ ಕಾರಣ ಕೂಡ ಇತ್ತು. ಅದಕ್ಕೆ ಕಾರಣ ಭಾರತ ತಂಡದ ಬೆಸ್ಟ್ ಪ್ಲೇಯರ್ ಆಗಿದ್ರೂ ಕೂಡ 1988ರಲ್ಲಿ ನ್ಯೂಜಿಲೆಂಡ್ ವಿರುದ್ಧ ತವರಿನಲ್ಲಿ ನಡೆದಿದ್ದ ಸರಣಿಗೆ ಆಯ್ಕೆ ಸಮಿತಿ ಅವರನ್ನ ಆಯ್ಕೆ ಮಾಡಿರಲಿಲ್ಲ. ಇದರಿಂದ ಸಿಟ್ಟಾಗಿದ್ದ ಅವರು ಆಯ್ಕೆದಾರರು ಜೋಕರ್ಗಳ ಗುಂಪೆ ಎಂದು ಹೇಳಿಕೆಯನ್ನ ನೀಡಿದ್ರು. ಯಾಕಂದ್ರೆ ಅಮರ್ನಾಥ್ ಉತ್ತಮ ಫಾರ್ಮ್ ನಲ್ಲಿ ಇದ್ರೂ ಕೂಡ ಭಾರತದ ಯಶಸ್ಸಿನಲ್ಲಿ ಅಂದ್ರೆ 1983ರ ವಿಶ್ವಕಪ್ ಸೇರಿದಂತೆ ಹಲವು ಪಂದ್ಯಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ರು ಕೂಡ ಅವರನ್ನ ತಂಡದಿಂದ ಆಗಾಗ್ಗೆ ಕೈ ಬಿಡಲಾಗ್ತಾ ಇತ್ತು. ಇದಕ್ಕೆ ಕಾರಣ ಆ ಟೈಮಲ್ಲಿ ಬಿಸಿಸಿಐನ ಅಧ್ಯಕ್ಷರಾಗಿದ್ದಂತ ರಾಜ್ ಸಿಂಗ್ ಡಂಗೂರ್ಪುರ್ ಅವರ ಜೊತೆಗಿನ ವೈಮನಸ್ಸು. ರಾಜ್ ಸಿಂಗ್ ರನ್ನ ಗುರಿಯಾಗಿಸಿ ಅಮರ್ನಾಥ್ ನೀಡಿದಂತ ಹೇಳಿಕೆ ಸಂಚಲನ ಮೂಡಿಸಿತ್ತು. ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಈಗಿನ ಸೆಲೆಕ್ಟರ್ಸ್ ಕೂಡ ಅದೇ ಹಾದಿಯಲ್ಲೇ ಇದ್ದಾರೆ ಅನ್ಸುತ್ತೆ. ನಮಸ್ಕಾರ.